Hello students, I welcome you all to the e-content of Management Accounting for BCom 6th semester under Vijayanagara Sri Krishna Devaraya University, Ballari. Today we are in 10th session. I was discussing about financial statement analysis and interpretation. Till now we have discussed about meaning, nature, objectives and types of financial statements. Now today I am going to explain you about advantages and limitations of financial statements. You know that financial statements are the financial information provided by the organization in order to know the organization's position, profit earning ability and also its efficiency. Financial statements indicate the strength, weakness, opportunities and challenges which has to be faced by the organization. Financial statements ಅಂತ ಹೇಳಿದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ ಆಗಿರುವಂತಹ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಸಮ್ಮರೈಸ್ಡ್ ವ್ಯೂ ಅಂತ ಹೇಳ್ಬೋದು. ಇದನ್ನು ಯಾತಕ್ಕೋಸ್ಕರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ತೀವಿ ಅಂದರೆ ಕಂಪನಿಯ ಪೊಸಿಷನ್ ಮತ್ತು ಕಂಪನಿಯ ಪರ್ಫಾರ್ಮೆನ್ಸ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಇದೆಲ್ಲದನ್ನು ನಾವು ಈಗಾಗಲೇ ಹಿಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹಿಂದಿನ ಸೆಷನಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು, ಅದನ್ನು ಯಾತಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀವಿ ಮತ್ತು ಯಾವುದೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದ್ದಾವೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ತೀವಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಲೀಡರ್ಶಿಪ್ ಥ್ರೂ ಸೈಂಟಿಫಿಕ್ ಟೆಂಪರ್ಮೆಂಟ್. See, one of the most important advantage of financial statement is that financial statement provides us a better leadership through scientific ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನಿರ್ಧಾರಗಳನ್ನು ತಗೊಳ್ಳುವಂತಹ ಬೆಸ್ಟ್ ಲೀಡರ್ಶಿಪ್ ಸಿಗೋದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕಾರಣ ಆಗುತ್ತೆ. ಅಂದರೆ ಯಾವ ರೀತಿ ಇಲ್ಲಿ ಬೆಸ್ಟ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರೋದ್ರಿಂದ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಆ ಡಿಸಿಷನ್ ಮೇಕಿಂಗ್ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ವಿಲ್ ಬಿ ಮೋರ್ ಸೈಂಟಿಫಿಕ್ ಆನ್ ದ ಫ್ಯಾಕ್ಟ್ಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಏನು ಮಾಹಿತಿಯನ್ನು ಕೊಡುತ್ತೆ ಆ ಮಾಹಿತಿಯ ಮೇಲೆ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿರ್ಧಾರ ವೈಜ್ಞಾನಿಕವಾಗಿ ಇರುತ್ತೆ. ಯಾವುದೇ ರೂಲ್ ಆಫ್ ಥಂಬ್ ಆಗಲಿ ಅಥವಾ ಪರ್ಸ್ನಲ್ ಜಡ್ಜ್ಮೆಂಟ್ ಆಗಲಿ ಅಲ್ಲಿ ಇರೋದಿಲ್ಲ. ಹೀಗಾಗಿ ಇಟ್ ಈಸ್ ದ ಲೀಡರ್ಶಿಪ್ ವಿತ್ ಸೈಂಟಿಫಿಕ್ ಟೆಂಪರ್ಮೆಂಟ್. And then financial statements help to frame the policies. Policies ಅಂತ ಹೇಳಿದಾಗ we know that policies are the guidelines for the future performance. ಸೊ ನಮ್ಮ ಫ್ಯೂಚರ್ ಪರ್ಫಾರ್ಮೆನ್ಸು ಯಾವ ರೀತಿ ಇರಬೇಕಾಗತ್ತೆ ಅನ್ನೋದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಗೈಡ್ ಮಾಡುತ್ತೆ. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹೆಲ್ಪ್ಸ್ ಅಸ್ ಟು ಫ್ರೇಮ್ ದ ಗೈಡ್ಲೈನ್ಸ್ ಆ್ಯಂಡ್ ದೆನ್ ಇಟ್ ಈಸ್ ಮಿರರ್ ಫಾರ್ ದ ಕ್ರೆಡಿಟ್ ವರ್ದಿನೆಸ್. In other words, we can say that financial statements provide us information about the liquidity of the organization, solvency of the organization, and whether we are able to pay all our debts in time. All these things will be disclosed with the help of the financial statements. ಅಂದರೆ ಸರಿಯಾದ ಸಮಯದಲ್ಲಿ ನಾವು ನಮ್ಮ ಎಲ್ಲ ಸಾಲಗಳನ್ನು ಮತ್ತು ಬಾಧ್ಯತೆಗಳನ್ನು ಫುಲ್ಫಿಲ್ ಮಾಡ್ಬೋದಾ ಅಥವಾ ಅದನ್ನು ತೀರಿಸ್ಬೋದಾ ಅನ್ನೋ ಇನ್ಫಾರ್ಮೇಷನ್ ಕೂಡ ನಮಗೆ ಸಿಗುತ್ತೆ. ಕ್ರೆಡಿಟ್ ವರ್ದಿನೆಸ್ ಅಂತ ಹೇಳಿದ್ರೆ ನಾವು ಸಾಲ್ವೆನ್ಸಿ ಅಂತ ಏನು ಹೇಳ್ತೀವಿ ದಟ್ ಈಸ್ ನಥಿಂಗ್ ಬಟ್ ದ ಕ್ರೆಡಿಟ್ ವರ್ದಿನೆಸ್. ಅದನ್ನ ಸಾಲ್ವೆನ್ಸಿ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಆಗಿರ್ಬೋದು, ಲಾಂಗ್ ಟರ್ಮ್ ಸಾಲ್ವೆನ್ಸಿ ಆಗಿರ್ಬೋದು. ಇದೆಲ್ಲದ್ರ ಬಗ್ಗೆ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಮಾಹಿತಿಯನ್ನು ಕೊಡುತ್ತೆ. Financial statements are the guide to dividend decisions. Dividend decisions are the major decisions which impact the market price of the shares of the organization. ಸಂಸ್ಥೆಯ ಷೇರುಗಳ ಮಾರುಕಟ್ಟೆ ಬೆಲೆ ಮೇಲೆ ನೇರವಾಗಿ ಪ್ರಭಾವ ಬೀರುವಂತಹ ಅಂಶ ಆಗಿರುತ್ತೆ ಯಾವುದು, ಡಿವಿಡೆಂಡ್ಗಳು. ಹಾಗಾಗಿ ಡಿವಿಡೆಂಟ್ಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತಗೊಳ್ಳೋದಕ್ಕೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಸಹಾಯ ಮಾಡುತ್ತೆ. ನಾವು ಎಷ್ಟು ಡಿವಿಡೆಂಡ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅಥವಾ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ವಿ ಹ್ಯಾವ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಶೋನ್ ಇನ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ದೇರ್ ಫಾರ್ ಇಟ್ ಗೈಡ್ಸ್ ದ ಡಿವಿಡೆಂಡ್ ಡಿಸಿಷನ್ಸ್.
and then information for prospective investors. So those who are interested to invest in the organization will keenly look into the financial statements. ಯಾರು ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸ್ತಾ ಇರ್ತಾರೆ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಏಕೆಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡಿಸ್ಕ್ಲೋಸಸ್ ದ ಪ್ರಾಫಿಟ್ ಅರ್ನಿಂಗ್ ಎಬಿಲಿಟಿ ಆಫ್ ದಿ ಆರ್ಗನೈಸೇಷನ್. ಇಫ್ ಆರ್ಗನೈಸೇಷನ್ earns profit and it is worth, then only the investors will decide to invest in the organization. ಹೀಗಾಗಿ ನಾವು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಇನ್ವೆಸ್ಟರ್ಸ್ ಕೂಡ ತುಂಬ ಇದರಲ್ಲಿ ಅಬ್ಸರ್ವ್ ಮಾಡೋದ್ರಿಂದ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಅಂದರೆ ಯಾರು ಹೂಡಿಕೆ ಮಾಡೋಕ್ಕೆ ಬಯಸ್ತಾರೆ ಅವರಿಗೆ ಇದು ಸಹಾಯ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ದ ಗೈಡ್ ಟು ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. whenever we make investment decisions, then each and every investment decisions has a long term impact on the profit earning capability of the organization. ಸಂಸ್ಥೆಯ ಲಾಭವನ್ನು ಗಳಿಸೋ ಸಾಮರ್ಥ್ಯದ ಮೇಲೆ ನಮ್ಮ ಎಲ್ಲ ಹೂಡಿಕೆಯ ನಿರ್ಧಾರಗಳು ಅವಲಂಬನೆ ಆಗಿರುತ್ತೆ. ಅಥವಾ ಹೂಡಿಕೆಯ ನಿರ್ಧಾರದಿಂದ ಸಂಸ್ಥೆಯ ಲಾಭವನ್ನು ಗಳಿಸುವಂತಹ ಸಾಮರ್ಥ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿದೆ ಅಥವಾ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ಹೀಗಾಗಿ ಪ್ರತಿಯೊಂದು ಸಲನೂ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಮೂಲಕ ನಮ್ಮ ಒಂದು ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು ಸರಿಯಾಗಿದೆಯಾ ಇಲ್ವಾ, ಮತ್ತು ಆ ಇನ್ವೆಸ್ಟ್ಮೆಂಟ್ನ ಯಾವ ರೀತಿ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಕಂಡುಕೊಳ್ತೀವಿ. ಆ್ಯಂಡ್ ಇಟ್ಸ್ ಎ ಬೇಸಿಸ್ ಆಫ್ ಪ್ರೈಡ್. ಆಫ್ ಕೋರ್ಸ್, whenever the board of directors or management will going to present the financial statements in front of the public or through ಈಗ ಆ್ಯನ್ಯುವಲ್ ಜನರಲ್ ಮೀಟಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಆ ಮೀಟಿಂಗ್ ಮಾಡಿ ಏನು ಆ್ಯನ್ಯುವಲ್ ಅಕೌಂಟ್ಸ್ನ ಪಬ್ಲಿಷ್ ಮಾಡ್ತಾರೆ, ಅದನ್ನು ಎಲ್ಲರಿಗೂ ರಿಪೋರ್ಟ್ಸ್ನ ಕೊಡ್ತಾರೆ. ಆರ್ಗನೈಸೇಷನ್ ಫೀಲ್ ವೆರಿ ಪ್ರೌಡ್ ಆಫ್ ದೇರ್ ಅಚೀವ್ಮೆಂಟ್ಸ್. ಅಂದರೆ ಇವಾಗ ಹೆಂಗೆ ಪ್ರೋಗ್ರೆಸ್ ಕಾರ್ಡ್ ಇರುತ್ತಲ್ಲ ಆ ರೀತಿ ಒಬ್ಬ ಮೆರಿಟ್ ಸ್ಟೂಡೆಂಟ್ಗೆ ಅವ್ನ ಪ್ರೋಗ್ರೆಸ್ ಕಾರ್ಡ್ ಏನಾಗಿರುತ್ತೆ, ಇಟ್ಸ್ ಎ ಸೈನ್ ಆಫ್ ವೆರಿ ಪ್ರೈಡ್ ಆ್ಯಂಡ್ ಪ್ರೆಸ್ಟೀಜ್ ಅಲ್ವಾ. ಆ ರೀತಿ ಸಂಸ್ಥೆಯ ಪ್ರೋಗ್ರೆಸ್ ಕಾರ್ಡ್ ಅಂತ ನಾವು ಹೇಳ್ಬೋದು. ಯಾವುದನ್ನು P&L ಅಕೌಂಟ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ P&L ಅಕೌಂಟ್ ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ಇದು ಸಂಸ್ಥೆ ಯಾವ ರೀತಿ ಪ್ರೋಗ್ರೆಸ್ ಮಾಡಿದೆ ಅಂತ ತೋರಿಸುತ್ತೆ. ನ್ಯಾಚುರಲಿ ವೆನ್ ಯು ಆರ್ ವೆರಿ ಪ್ರೋಗ್ರೆಸಿವ್, ವೆನ್ ಯು ಆರ್ ಅರ್ನಿಂಗ್ high profits, then definitely it is a pride and prestige for you to disclose these facts to the public. And planning for tax liability. Financial statements help us to plan the future taxes and also to know how best we can take the benefits of the tax provided by the authorities. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಮಾಡೋದ್ರಿಂದ ಇದಿಷ್ಟು ತುಂಬ ಮೇಯ್ನ್ ಅಡ್ವಾಂಟೇಜ್ ಆಗಿದೆ. ಇದಲ್ಲದೆ ಎಷ್ಟೊಂದು ಬೇರೆ ಬೇರೆ ಅಡ್ವಾಂಟೇಜಸ್ ಕೂಡ ಇದೆ. ಅಂದರೆ ವಿ ಕ್ಯಾನ್ ಕಂಟ್ರೋಲ್ ದ ಕಾಸ್ಟ್ with the help of financial statements, and with the help of financial statements we can build relationship with various variables, and we can have detailed analysis over the performance of the organization. In addition to that, financial statements are used by many stakeholders, and it is useful for various other parties other than the organization. ಸಂಸ್ಥೆ ಅಲ್ಲದೆ ಸಂಸ್ಥೆಯೊಂದಿಗೆ ಸಹಯೋಗದಲ್ಲಿ ಕೆಲಸ ಮಾಡುವಂಥ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾರ್ಯಾರೆಲ್ಲ ಅವರು ಅಂತ ನೋಡೋಣ. ಸೊ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ಫುಲ್ ಫಾರ್ ಅದರ್ ಪಾರ್ಟೀಸ್ ಆರ್ ಸ್ಟೇಕ್ ಹೋಲ್ಡರ್ಸ್ ಲೈಕ್ ಮ್ಯಾನೇಜ್ಮೆಂಟ್. ದ ಫಸ್ಟ್ ಇಂಪಾರ್ಟೆಂಟ್ ಪಾರ್ಟಿ ಈಸ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ಗೆ ಯಾಕೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಈಸ್ ದ ಅಥಾರಿಟಿ ವಿಚ್ ಮೇಕ್ಸ್ ಡಿಸಿಷನ್ಸ್, ಆ್ಯಂಡ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ದಿಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ಪ್ರೊವೈಡೆಡ್ ಬೈ financial statements. Therefore, financial statements provide a true and fair view to the management to make further decisions. And then shareholders are owners. So what is the liabilities position, and what are the capital or retained earnings available with the organization? All these things are the interested facts for the owners. All these things are provided with the help of financial statements. And also creditors, debenture holders, bankers, ಇವ್ರು 3 ಜನನೂ ಅಷ್ಟೇ
they always look for the credit worthiness or solvency rate of the organization. ಅಂದರೆ ಸಂಸ್ಥೆ ನಮ್ಮಿಂದ ತಗೊಂಡಿರೋ ಸಾಲಗಳನ್ನು ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಅಥವಾ ಇನ್ನೂ ಹೆಚ್ಚಿನ ಒಂದು ಏನು ಸಾಲಕ್ಕೆ ಮನವಿ ಮಾಡಿದ್ದಾರೆ ಅದನ್ನ ನಾವು ಕೊಡ್ಬೋದಾ ಇಲ್ವಾ, ಈ ರೀತಿಯಾದಂತಹ ಎಲ್ಲ ನಿರ್ಧಾರಗಳು ಇವ್ರುಗಳು ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕಾಗತ್ತೆ. Simply they cannot grant the loan. Simply they cannot trust the organization by its name. So financial statements provide them a better view regarding the credit worthiness of the organization. ಇನ್ವೆಸ್ಟರ್ಸ್ ಅಂತ ಹೇಳಿದ್ರೆ ಇಲ್ಲಿ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಅಂದರೆ ಮುಂದೆ ಯಾರು ಇನ್ವೆಸ್ಟ್ ಮಾಡೋದಕ್ಕೆ ತಯಾರಿದ್ದಾರೆ ಅಥವಾ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರನ್ನು ನಾವು ಇಲ್ಲಿ ಇನ್ವೆಸ್ಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಆ ಇನ್ವೆಸ್ಟರ್ಸ್ಗೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಹೆಲ್ಪ್ ಆಗುತ್ತೆ. ಅಂದರೆ ಯಾವ ರೀತಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ, ಮತ್ತು ಯಾವ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಇದೆ, ಡಿವಿಡೆಂಡ್ ಎಷ್ಟು ಡಿಕ್ಲೇರ್ ಮಾಡಿದ್ದಾರೆ, ಸೊ ಡಿವಿಡೆಂಡ್ ಪರ್ ಶೇರ್ ಯಾವ ರೀತಿ ಇದೆ, ಇದೆಲ್ಲ ಆಸ್ಪೆಕ್ಟ್ಸನ್ನು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಡಿಸ್ಕ್ಲೋಸ್ ಆಗಿರುತ್ತೆ. ಇದ್ರ ಬೇಸ್ ಮೇಲೆ ನಾವು ಸಂಸ್ಥೆನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರಗಳನ್ನು ಹೂಡಿಕೆದಾರರು ತಗೊಳ್ತಾರೆ. ಆ್ಯಂಡ್ ದೆನ್ Government is very interested in financial statements because it is one of the authority which is interested in the performance of the organization as it results in the economic activity and also development. ಸಂಸ್ಥೆ ದೊಡ್ಡ ಸಂಸ್ಥೆ ಆಗಿರ್ಬೋದು, ಚಿಕ್ಕ ಸಂಸ್ಥೆ ಆಗಿರ್ಬೋದು, ಸಂಸ್ಥೆಗಳು ಚೆನ್ನಾಗಿ ನಡೀತಾ ಇದೆ ಅಂದರೆ ದೆರ್ ವಿಲ್ ಬಿ ಎಂಪ್ಲಾಯ್ಮೆಂಟ್ ಜನರೇಷನ್, ದೆರ್ ವಿಲ್ ಬಿ ಮೋರ್ ಎಕನಾಮಿಕ್ ಆ್ಯಕ್ಟಿವಿಟಿ, ಆ್ಯಂಡ್ ವೆನ್ ಎವರ್ ದೆರ್ ಇಸ್ ಅ ಮೋರ್ ಎಕನಾಮಿಕ್ ಆ್ಯಕ್ಟಿವಿಟಿ ಅವರ್ ಡೆವಲಪ್ಮೆಂಟ್ ಬಿಕಮ್ಸ್ ಮೋರ್ ಆಕ್ಸಿಲರೇಟೆಡ್. ಸೊ ಹೀಗಾಗಿ ಗೌರ್ಮೆಂಟ್ ಕೂಡ ಒಂದು ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ, ಅದರ ಪರ್ಫಾರ್ಮೆನ್ಸ್ ಬಗ್ಗೆ ಯಾವಾಗಲೂ ನಿಗಾ ವಹಿಸಿರುತ್ತೆ. ಅದಲ್ಲದೆ ಟ್ರೇಡ್ ಅಸೋಸಿಯೇಷನ್ಸ್ ಆಗಿರ್ಬೋದು, ಮತ್ತು ಸ್ಟಾಕ್ ಎಕ್ಸ್ಚೇಂಜಸ್, ಆ್ಯಂಡ್ ದೆನ್ ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಗ್ರಾಹಕರು. ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗ್ರಾಹಕರು ಯಾತಕ್ಕೆ ನೋಡ್ತಾನೆ ಅಂತ ಹೇಳಿದ್ರೆ, ಯು ನೋ ದಟ್ ದೀಸ್ ಇನ್ಫಾರ್ಮೇಷನ್, ಯಾವುದೇ ಒಂದು ನೆಗೆಟಿವ್ ಇನ್ಫಾರ್ಮೇಷನ್ ವಿಲ್ ಇಂಪ್ಯಾಕ್ಟ್ ದ ಕನ್ಸ್ಯೂಮರ್ಸ್ ಆಲ್ಸೋ. ಸೊ ಕನ್ಸ್ಯೂಮರ್ಸ್ ಆ್ಯಂಡ್ ಆಲ್ಸೋ ಆಡಿಟರ್ಸ್, ಎಂಪ್ಲಾಯೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್, ಜನರಲ್ ಪಬ್ಲಿಕ್, all these are the persons who are interested in financial statements and they use the financial statements. ಹೀಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕೇವಲ ಆರ್ಗನೈಸೇಷನ್ ಮಾತ್ರ ಅಲ್ಲದೆ ಆರ್ಗನೈಸೇಷನ್ಸ್ ಜೊತೆ ಅಸೋಸಿಯೇಟ್ ಆಗಿರುವಂತಹ ಎಷ್ಟೊಂದು ಜನ ವ್ಯಕ್ತಿಗಳಿಗೆ ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ though provide financial information, it will help for decision making. ಅದು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹೀಗಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ದ ಪ್ರೋಗ್ರೆಸ್ ರಿಪೋರ್ಟ್ಸ್ ಆರ್ ದೇ ಆ್ಯಕ್ಟ್ಸ್ ಆಸ್ ಎ ಮಿರರ್ ಫಾರ್ ದ ಆರ್ಗನೈಸೇಷನ್ಸ್ ಪರ್ಫಾರ್ಮೆನ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದಿಷ್ಟೆಲ್ಲ ಮಾಡಿದ್ರೂ ಕೂಡ ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ನಾವು ಹೇಳೋ ಹೊತ್ತಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ಬೋದು. ಅಂದರೆ ಅದು ಒಂದು ಸಂಸ್ಥೆಯ ಬೆನ್ನೆಲುಬು. ಒಂದು ಸಂಸ್ಥೆನಲ್ಲಿ ಏನೇ ನಿರ್ಧಾರ ತಗೊಳ್ಬೇಕು ಅಂದರೂ ನಾವು ಫಸ್ಟು ಆ್ಯಸ್ ಇಫ್ ಇಟ್ ಇಸ್ ಎ ಬೈಬಲ್ ಅಂತ ಹೇಳ್ತಾರಲ್ಲ, ಆ ಥರ ಮೊದಲು ಅದನ್ನೇ ನೋಡ್ತೀವಿ ಅಂತ. ಆ ಥರ ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಆ ನಿರ್ಧಾರ ಎಲ್ಲ ನಮಗೆ ಫೈನಾನ್ಷಿಯಲ್ ಫ್ಯಾಕ್ಟ್ಸ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಆದರೂ ಕೂಡ ಕೆಲವು ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ಸ್ ಇದೆ. ಅದೇನು ಅಂತ ಹೇಳಿದ್ರೆ, the financial information provided by the financial statements are historical in nature. They doesn't reflect the future. ಈಗಾಗಲೇ ನಡೆದು ಹೋಗಿರೋ ಅಂತಹ ಅಂದರೆ ಪಾಸ್ಟ್ ಪರ್ಫಾರ್ಮೆನ್ಸ್ನ ಅದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಪಾಸ್ಟ್ ಪರ್ಫಾರ್ಮೆನ್ಸ್ನ ನಾವು ಗಮನದಲ್ಲಿ ಇಟ್ಕೊಂಡು ಫ್ಯೂಚರ್ ಡಿಸಿಷನ್ಸ್ನ ತಗೊಳ್ತೀವೇ ಹೊರತು ಅದು ಎಕ್ಸಾಕ್ಟಾಗಿ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ನಮಗೆ ಕೊಡೋದಿಲ್ಲ. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿದ್ರೆ, ಮಾರ್ಕ್ಸ್ ಕಾರ್ಡ್ ಏನಾಗಿರುತ್ತೆ, ಆಲ್ರೆಡಿ ಪರೀಕ್ಷೆ ಬರೆದು ಆಗೋಗಿರುತ್ತೆ, ಅದ್ರ ರಿಸಲ್ಟ್ನ ಅದು ತೋರಿಸ್ತಾ ಇದೆಯೇ ಹೊರತು ಇನ್ನು ಮುಂದೆಲ್ಲ ಹೆಂಗೆ ಮಾಡ್ಬೋದು ಅನ್ನೋದನ್ನು ಹೇಳಲ್ಲ. ಆದರೆ ಆ ಪಾಸ್ಟ್ ಪರ್ಫಾರ್ಮೆನ್ಸ್ನ ನೋಡಿ ನಾವೇನು ಡಿಸೈಡ್ ಮಾಡ್ಬೋದು, ಓ ಈ ವ್ಯಕ್ತಿ ಮೊದಲಿಂದನೂ ಇದೇ ಥರ ಮೆರಿಟಲ್ಲಿ ಇರೋದ್ರಿಂದ ನೆಕ್ಸ್ಟೂ ಮೆರಿಟಲ್ಲಿ ಇರಬಹುದು ಅಂತ, ಅಥವಾ ಇಂಪ್ರೂವ್ಮೆಂಟೇ ತೋರಿಸ್ತಾ ಇರೋದ್ರಿಂದ ಇಂಪ್ರೂವ್ ಆಗ್ಬೋದು ಅಂತ ನಾವು ಜಸ್ಟ್ ವಿಲ್ ಗೆಸ್ ಇಟ್ ಅಲ್ವಾ. ಅದೇ ರೀತಿ ಸಂಸ್ಥೆನಲ್ಲೂ ಕೂಡ ಆ ಇನ್ಫಾರ್ಮೇಷನ್ ಎಲ್ಲ ಹಿಸ್ಟಾರಿಕಲ್ ಆಗಿರುತ್ತೆ ಹೊರತು ಎಕ್ಸಾಕ್ಟಾಗಿ ಫ್ಯೂಚರ್ನ ನಮಗೆ ಡಿಸ್ಕ್ಲೋಸ್ ಮಾಡಲ್ಲ.
And the next thing is, it is the outcome of accounting concept, convention combined with personal judgment. ನಾವೆಲ್ಲದನ್ನು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರನೇ ಮಾಡಿದ್ರೂ ಕೂಡ ಕೆಲವೊಂದು ಸಲ ಪರ್ಸ್ನಲ್ ಜಡ್ಜ್ಮೆಂಟ್ ಅಥವಾ ಬಯಾಸ್ ಕೂಡ ಅದರಲ್ಲಿ ಕ್ರೀಪ್ ಆಗ್ಬೋದು. ಅಂದರೆ ದೇರ್ ವಿಲ್ ಬಿ ಸ್ಕೋಪ್ ಫಾರ್ ಪರ್ಸ್ನಲ್ ಜಡ್ಜ್ಮೆಂಟ್. ಆ್ಯಂಡ್ ದೆನ್ ಇಟ್ ಪೋರ್ಟ್ರೇಸ್ ದ ಪೊಸಿಷನ್ ಇನ್ ಮಾನಿಟರಿ ಟರ್ಮ್ಸ್. ಅಂದರೆ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ನ ಯಾವುದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ರೆಕಾರ್ಡ್ ಮಾಡೋದಿಲ್ಲ, ಬರೀ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಮಾತ್ರ ಪ್ರೊವೈಡ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ಈವನ್ ನಾನ್ ಮಾನಿಟರಿ ಇನ್ಫಾರ್ಮೇಷನ್ ಆರ್ ವೆರಿ ವ್ಯಾಲ್ಯೂಯಬಲ್, ಬಟ್ ದೋಸ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ವಿಲ್ ಬಿ ಎಕ್ಸ್ಕ್ಲೂಡೆಡ್. Now let us sum up. In today's session we discussed about advantages of financial statements and also its drawback. Though there are so many limitations of the financial statements are the only sources for which the organization relies, and also we can say that financial statements are the progress reports of the organization. They are the mirrors which shows the profit earning ability of the organization, position of the organization, and also the strength, weakness, opportunities and challenges before the organization. Hope you understood the session. Thank you.